ಓಹೋ ಅಂತೂ ಇಂತೂ ದಬಾಯಿಸಿ ಶುಂಠಿ ಬೆಳೆದ್ರಿ ಮಾತ್ರ ಪರವಾಗಿಲ್ಲ ಬಿಡು. ಓ ವೆಂಕಟೇಶಣ್ಣ, ಚೆನ್ನಾಗಿದ್ದೀರಾ? ಏನು ತುಂಬ ದಿನ ಆಯ್ತು ನೋಡಿ ನಿಮ್ಮನ್ನ. ನಾನು ಅವಾಗ ಈ ಕಡೆ ಹೊಲ್ದ ಹತ್ರ ಬರ್ತಿರ್ತೀನಿ, ನೀವೇ ಸಿಗಿಕ್ಕಿಲ್ಲ. ನೀವು ಟೈಮ್ಗೆ ನಾನಿಲ್ಲ, ನಾನು ಬರೋ ಟೈಮ್ಗೆ ನೀವಿಲ್ಲ. ನೀವು ಆಫೀಸ್ ಕೊಂಡಿರ್ತೀರಿ, ನೀವು ನಿಮ್ಮ ಟೈಮ್ಗೆ ನಾನು ಬರೀಕಲ್ಲ. ನಾನು ಅವಾಗ ಬಂದು ನೋಡ್ಕೊಂಡು ತಿರ್ಗಾಡ್ಕೊ ಹೋಗ್ತಾ ಇದ್ದೆ. ಪರವಾಗಿಲ್ಲ, ಚೆನ್ನಾಗಿ ಬರ್ತದೆ ಶುಂಠಿ. ಆಮೇಲೆ ನಿಮ್ಮ ಅಪ್ಪ ಸಿಕ್ಕಿತ್ತು ನೆನ್ನೆಲ್ಲೋ ಆ ಕಡೆ ಯಾವುದೋ ಹೊಲಕ್ಕೆ ಶುಂಠಿ ಹಾಕಿದ್ರಂತಲ್ಲ. ಸುಮಾರು ಜಾಪನ ಕೈ ಸುಟ್ಕೊಬಿಡಿ, ಸಲ ಮಾಡ್ಕೊಬಿಟ್ಟಿರಿ ಆಮೇಲೆ. ಅಯ್ಯೋ ಆ ಥರ ಏನಿಲ್ಲ, ನಾವು ಸಂಬಳ ದುಡ್ಡಲ್ಲೇ ನಾವು ಇದನ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಸುಮ್ಮನೆ ಸಾಲ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಸಂಬಳ ದುಡ್ಡು ಅಂದರೆ ಒಂಥರ ಒಂದು ಚಾನ್ಸ್ ತಗೊಂಡಂಗೆ. ಅದೇಗ ಸಂಬಳ ದುಡ್ಡಲ್ಲೇ ಮಾಡ್ತಾರೆ ಅಂತ ನಿಮ್ಮ ಅಪ್ಪ ಹೇಳ್ತು. ಏನೇ ಆದರೂ ಒಂಚೂರು ಅನುಭವ ಆಗಂಟ ಸ್ವಂತ ದುಡ್ಡಾಲಿ ಇಲ್ಲ ಸಾಲದ ದುಡ್ಡಾಲಿ, ದುಡ್ಡಲ್ಲಪ್ಪ ಐರಾಟವ ಕಷ್ಟ ಅಲ್ವ. ಈಗಿನ ಕಾಲದಲ್ಲಿ ದುಡ್ಡು ಸಂಪಾದನೆ ಮಾಡೋದೇನು ತಮಾಷೆ ವಿಚಾರವ. ಸ್ವಲ್ಪ ಅನುಭವ ಆಗಂಟ ಸ್ವಲ್ಪ ಮಾಡಿ, ಆಮೇಲೆ ಬೇಕಾದ್ರೆ ಮುಂದಿನ ವರ್ಷನೂ ಹಾಕುರಂತೆ. ಏನಂತೆ, ಈಗ ಹಾಕಿರೋದೇ ಸಾಕು, ಇದನ್ನೇ ಒಂಚೂರು ಚೆನ್ನಾಗಿ ಬರೋಗಂಟ ಇದರಲ್ಲೇ ಅನುಭವ ತಗೊಳ್ಳಿ. ಆಮೇಲೆ ಬೇಕಾರೆ ಪಕ್ಕದಲ್ಲೇ ಒಂದು 4 ಎಕರೆ ಮಾಡ್ಕೊಂಡು ಬೇಕಾರೆ ಶುಂಠಿ ಹಾಕುರಂತೆ. ಆಮೇಲೆ ಕುಮಾರನವನು ಹೊಲ ಮಾಡ್ಕೊಂಡ್ರಂತಲ್ಲ ನೀವು, ಅದಕ್ಕೂ 2 ಎಕರೆ ಹಾಕಿದ್ರಂತೆ. ಬಿಡ್ರ ಮರೆಯ, ನನಗೆ ಭಾರಿ ಸಂತೋಷ ಆಯ್ತು ಕಣ ಮಾತ್ರ. ಹಿಂಗೆ ಬದುಕರ್ಕೊಂಡ್ರೆ ನನಗೆ ಆಸೆ. ಅದಕ್ಕೆ ನಾನು ಅವಾಗ ಬಂದು ತಿರುಗಾಡ್ಕೊಂಡು ನೋಡ್ಕೊ ಹೋಗ್ತೀನಿ ಹೆಂಗೆ ಬರ್ತದೇನು ಅಂತ. ಆಣ ಅದು ನೋಡೋಣ. ಇವಾಗ ನಮ್ಮ ಜಮೀನು ಇಷ್ಟಕ್ಕೆ ಸಾಕಾಗಲ್ಲ, ನೋಡೋಣ ಅಂದ್ಬಿಟ್ಟು ಕುಮಾರಣ್ಣ ಕೊಡ್ತೀನಿ ಅಂತ ಅಂದರು ಪಾಪ. ಅವ್ರ ಜಮೀನಿಗೂ ಹಾಕಿದ್ವಿ. ನೆನ್ನೆ ನಡೆಸಿರೋದು ಅಲ್ಲಿ, ನೆನ್ನೆ ದಿನ ನಾಟಿ ಮಾಡಿಸ್ತು ಅಲ್ಲಿ. ಆಯಿತು, ಈಗ ಹೋಯ್ತಾ ಖರ್ಚು ಜಾಸ್ತಿ. ಔಷಧಿ ಗೊಬ್ಬರ ಆಮೇಲೆ ಕಳೆ ಪಳೆ ಕೀಳಬೇಕು, ಆಳು ಕಾಳು ಅಂಕದೆಲ್ಲ ಖರ್ಚು ಜಾಸ್ತಿ ಆಯ್ತವೆ. ಒಂಚೂರ ಈಗ ಸಾಕು, ಈಗ ಎಷ್ಟಕ್ಕೆ ಹಾಕಿದ್ರೆ ಅಷ್ಟಕ್ಕೆ ನೀವು ಅದನ್ನ ನೋಡ್ಕೊಂಡು ಅನುಭವ ಚೆನ್ನಾಗೆಲ್ಲ ಗೊತ್ತಾಗುತ್ತೆ ನಿಮಗೆ. ಮುಂದೆ ವರ್ಷ ಬೇಕಾದ್ರೆ ಒಂದು 4 ಎಕರೆ ಮಾಡ್ಕೊಳ್ಳೋರಿ. ಈಗ ದುಡ್ಕಿ ಜಾಸ್ತಿನ ಬಂಡವಾಳ ಹಾಕಲಿಕ್ಕೆ ಹೋಗ್ಬೇಡಿ, ಇನ್ನೂ ಖರ್ಚು ಜಾಸ್ತಿ ಆಗಿದೆ ನಿಮಗೆ. ಎಲ್ಲ ಆಡ್ಬೇಡಿ. ಆಮೇಲೆ ಟೈಮ್ಗೆ ಆಳು ಸಿಗಿಕ್ಲಕ್ಕನಪ್ಪ, ಆಮೇಲೆ ಕಳೆ ಬಂದುಬಿಡ್ತದೆ, ಗೊಬ್ಬರ ಹಾಕಬೇಕು, ಔಷಧಿ ಹೊಡಿಬೇಕು, ಎಲ್ಲನೂ ಅಂಬರ್ಸ್ಕೊಳ್ಳಿಕ್ಕೆ ಹಾಕಿಲ್ಲ. ಆಮೇಲೆ ನೀವು ಕರೆಕ್ಟ್ ಟೈಮ್ಗೆ ಔಷಧಿ ಹೊಡಿಬೇಕು, ಕಳೆ ಕಳಿಸ್ಬೇಕು, ಗೊಬ್ಬರ ಹಾಕ್ಬೇಕು. ಅವೆಲ್ಲ ಮಾಡಿಲ್ಲ ಅಂತಂದರೆ ಈ ಶುಂಠಿ ಹೆಂಗೆ ಗೊತ್ತಾಯಿತು, ಒಂದಿನ ಏನಾದ್ರು ಒಂಚೂರು ಕೆಂಪು ಅಷ್ಟಕ್ಕೆ ಆಯಿತು ಅಂದಿದ್ದಕ್ಕೆ ಆಲೇ ಅದು ಹೊಲಕೆಲ್ಲ ಬಿಡ್ತದೆ. ಹಿಂದ್ಬಿಟ್ಟೆ ಔಷಧಿ ಹೊಡಿಬೇಕು. ನೀವು ಆಮೇಲೆ ಆ ಔಷಧಿ ಕ್ಯಾನ್ ಬೇಕು, ಅವ್ರ ಕರೀರಿ ಇವ್ರ ಕರೀರಿ ಅಂತ ನಿಂತ್ಕೊಂಡ್ರೆ ಹಾಕ್ಲಕ್ಕನಪ್ಪ, ಭಾರಿ ಹುಷಾರಾಗಿ ನೋಡ್ಕೋಬೇಕು. ಒಂಚೂರ ಸಾಕು, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿ. ಈ ವರ್ಷ ನಿಮ್ಗೆ ಅನುಭವ ಆಗ್ಬಿಟ್ರೆ ಮುಂದಿನ ವರ್ಷ ನೀವೇ ಬೇಕಾದ್ರೆ 10 ಎಕರೆ ಮಾಡ್ಬೋದು, ಬೇಕಾದ್ರೆ ಪಕ್ಕದವ್ರಿಗೂ ಹೇಳ್ಬೋದು. ಕೇಳ್ತಾರೆ ನಿಮ್ಮನ್ನೇ ಹೆಂಗೆ ಮಾಡಿದ್ರಿ ಇದು ಮಾಡಿದ್ರಿ ಅಂತ. ನೀವು ಬೇಕಾದ್ರೆ ಇನ್ನೊಬ್ರಿಗೆ ಹೇಳ್ಬೋದು ಬೇಕಾರೆ. ಆಣ ಅದಕ್ಕೆ ನಾವು ಇಷ್ಟಿಗೆ ಸ್ಟಾಪ್ ಮಾಡ್ತೀವಿ. ಇದನ್ನೇ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡೋಣ. ಆಮೇಲೆ ನೆಕ್ಸ್ಟ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಇಯರು ಬೇರೆಯವ್ರಿಗೆ ನೋಡೋಣ, ಇದರಲ್ಲಿ ಯಾವ ಥರ ಪ್ರಾಫಿಟ್ ಆಗುತ್ತೆ, ನಮಗೆ ಏನಾಗುತ್ತೆ ಅಂತ ನೋಡಿಕೊಂಡು ನೆಕ್ಸ್ಟ್ ನಾವು ಮುಂದೆ ಇದು ಮಾಡೋಣ ಅಂತ. ಹಾಕಿರೋ ಬಂಡವಾಳಕ್ಕೆ ಲಾಸ್ ಆಗಿಲ್ಲ. ರೇಟ್ ಒಂದು ಸಿಕ್ಬಿಟ್ರೆ ಒಳ್ಳೆ ದುಡ್ಡು. ಒಟ್ಟಲ್ಲಿ ಏನು ತಲೆ ಕೆಡಿಸ್ಕೊಬೇಡಿ. ಹಾಕಿರೋ ಬಂಡವಾಳ ಎಲ್ಲಿಗೂ ಹೋಗಿಲ್ಲ, ಬಂದೇ ಬರ್ತದೆ. ಭೂಮಿ ತಾಯಿ ಮೋಸ ಮಾಡಿಕಿಲ್ಲ. ಒಂಚೂರು ರೋಗ ಈಗ ಬರ್ದಂಗೆ ಇದ್ಬಿಟ್ರೆ ಸಾಕು. ಚೆನ್ನಾಗಿ ಬಂದುಬಿಟ್ರೆ ಬಂದು ತಕ್ಕ ರೇಟು ಸಿಕ್ಬಿಟ್ರೆ ಒಳ್ಳೆ ಲಾಭ. ಹೆಂಗೋ ಒಟ್ಟಲ್ಲಿ ಲಾಸ್ ಅಂತೂ ಆಗಿಲ್ಲ. ತಲೆ ಕೆಡಿಸ್ಕೊಬೇಡಿ, ಮನ್ಸು ಕೆಡಿಸ್ಕೊಬೇಡಿ, ಮಾಡಿ. ಒಟ್ಟಲ್ಲಿ ನನಗೇನಪ್ಪ ಖುಷಿ ಅಂದರೆ, ನೀವು ಇಂಜಿನಿಯರ್ಗಳಾಗಿ ಸಿಟಿ ಪಟ್ಟಿ ನೋಡಿದವರು ಸೋಕಿ ಮಾಡ್ಕೊಂಡು ತಿರ್ಗಾದ್ಬಿಟ್ಟು ರೈತರ ಥರ ನೀವು ನಿಂತ್ಕೊಂಡು ದುಡಿತಾ ಇದ್ದೀರಲ್ಲ, ನನಗಂತೂ ಭಾರಿ ಸಂತೋಷ ಆಯಿತು. ಅದಕ್ಕೆ ನನಗೆ ನಿಮ್ಮ ಕಂಡ್ರೆ ನನಗೆ ಇಷ್ಟ. ಹಂಗೆ ಹೌದು ಅಣ್ಣ, ನಾವು ನಿಜವಾಗ್ಲೂ ಅಲ್ಲಿ ಸಂಬಳ ತರೋದು, ಅಲ್ಲಿ ತೀರ್ಸೋದು ಇದೇ ಕೆಲಸ ಆಗೋಗಿತ್ತು. ಏನಾರು ಒಂದು ಬಂಡವಾಳ ಉಳ್ಕೋಬೇಕು ಅಂತ ನಮಗೆ ಒಂದು ಅದಲ್ಲದೆ ನಮ್ಮ ದೊಡ್ಡಪ್ಪನ ಮಗ ತುಂಬ ನಮಗೆ ಅವಮಾನ ಮಾಡಿಬಿಟ್ಟ. ಅವ್ನ ಮುಂದೆ ನಾವು ಚೆನ್ನಾಗಿ ಬೆಳಿಬೇಕು ಅನ್ನೋದೇ ನಮಗಿರೋದು. ನನ್ನ ಕಂಡ್ರೆ ಕೆಂಗರ್ಸ್ಕೊಂತಿರ್ತಾನಪ್ಪ. ನಾನೇನಾದ್ರು ಎದುರುಗಡೆ ಸಿಕ್ಕರೆ ಮಾಡುವ ಮಕವ ಆಟ ಮಕ ಹಾಕಂತ ತಿರ್ಗಾಡ್ತಾನೆ. ಬಂದ್ಗಿಂದ ಈ ಕಡೆ ಬಂದ್ಗಿಂದಿದ್ನ. ಇಲ್ಲ ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ನಮ್ಮ ಪಾಡ್ಗೆ ನಾವು ಇರ್ತೀವಿ. ನಮ್ಮ ಸುದ್ದಿಗೆ ಅವ್ರು ಬರ್ತಾಯಿಲ್ಲ, ಅವ್ರ ಸುದ್ದಿಗೆ ನಾವು ಹೋಗ್ತಾಯಿಲ್ಲ. ಅದೇ ಮೊದಲೊಂದ್ಸಲ ಟ್ಯಾಕ್ಟ್ರಿ ಉಳೋದ್ರಲ್ಲಿ ವಿಷಯದಲ್ಲಿ ನಿಮ್ಮ ಜೊತೆ ಜಗಳಕ್ಕೆ ಬಂದುಬಿಟ್ಟಿದ್ನಲ್ಲ. ಜಗಳ ಮಾಡಿದ್ನಲ್ಲ, ನಾನೇನು ದಕ್ಕದ್ನ, ನಾನು ಹೇಳಿದ್ನಲ್ಲ, ಅಲ್ಲೇ ಹೇಳಿದ್ನಲ್ಲ. ನಾನೇ ಉತ್ತಕ ನಂಬರ್ ತೆವರಿ ಒತ್ತಿಸ್ಬಿಟ್ಟೆ. ಇವರು ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದೆ, ಹಂಗೂ ಜಗಳಕ್ಕೆ ಬಂದ್ಬಿಟ್ಟ. ಅವ್ನು ಜಗಳಕ್ಕೆ ಬಂದನೇ ಕಂಬಿಡೋದು. ಅವನು ಜಗಳಕ್ಕೆ ಬಂದಿದ್ದ, ಕಿತಾಪತಿ ಮಾಡ್ಕೊಂಡೆ ಬಂದಿದ್ದ ಅವನು, ಜಗಳ ತೆಗೆವಂತಾನೆ. ಏನೇ ಅದು ಈಗ ನೋಡು, ಈಗ ನೀವು ಇಂಜಿನಿಯರ್ಗಳಾಗಿ ಸಿಟಿ ಪಾಟಿ ತಿರ್ಗಾದೆಲ್ಲ ಬಿಟ್ಬಿಟ್ಟು ಬಂದು ರೈತರಾಗಿ ದುಡಿತಾಯಿದ್ರಿ. ಈಗ ಅವನು ತಾಡಿ ನನ್ನ ತಮ್ಮದಿರು ಇಂಜಿನಿಯರ್ಗಳು ಬಂದು ವ್ಯವಸಾಯ ಮಾಡ್ತಿಂತಾರೆ. ನನಗೇನೊಂಚೂರು ಅನುಭವ ಇದೆ, ಅವ್ರಿಗೆ ಅನುಭವ ಇಲ್ಲ. ಹೇಳ್ಕೊಡುವ ಬರಲ ಇಲ್ಲಿ, ಹಿಂಗೆಲ್ಲ ಹಿಂಗೆ ಮಾಡಿ, ಈ ಥರ ಮಾಡಿ ನಾನು ಇರ್ತೀನಿ ಅಂತ ಹೇಳ್ಕೊಂಡು ಮಾತಾಡ್ಕೊಂಡಿನಿ. ಹೊಟ್ಟೆ ಕಿಚ್ಬಿಡ್ತಾನೆ, ಹೊಟ್ಟೆ ಕಿಚ್ಚ. ನನಗೆ ಕೋಪ ಬಿಡ್ತು. ನಾನು ಹೇಳಿರಲಿಲ್ಲ, ನೀವೇ ನಂಬಿ, ನೀವೇ ಒಪ್ಪಿ. ನಾನೇನು ಹೇಳಿದೆ, ನಾನೇ ಗೊತ್ತಿಸಿದ್ದೀನಿ, ಅವ್ರು ಕೇಳಬೇಡ, ನಾನೇ ತೆವರಿ ರೆಡಿ ಮಾಡ್ಕೊಡ್ತಿದ್ದೆ. ಏನು ಮಿಕ್ಬಿರಿ ಮಾತಾಡ್ತಾನೆ. ನನಗೆ ಕೋಪ ಬಿಟ್ಟಿತ್ತು. ನನ್ನ ಏನು ಮಾಡಿ ಎಲ್ಲ ಕಟ್ಕೊಂಡು ಸುಮ್ಮನೆ ಆಗಿನಿ. ಅಯ್ಯೋ ಬಿಡಿ ಅಣ್ಣ, ಅವ್ರ ಸುದ್ದಿ ಏನಕ್ಕೆ, ನಾವು ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವರೇ ಸುಮ್ಮನೆ ಆ ಥರ ಬೇಡದವ್ದೆಲ್ಲ ಸೃಷ್ಟಿ ಮಾಡ್ಕೊಂಡು ಅವರಷ್ಟು ಅವ್ರಂಗೆ ಆಡ್ತಾರೆ. ಅವಕ್ಕೆಲ್ಲ ತಲೆಗೆಡ್ಸ್ಕೊಂಡು ಕೂತ್ಕೊಂಡ್ರೆ ನಾವು ಜೀವನ ಮಾಡೋಕ್ಕಾಗುತ್ತಾ? ನಾವೆಲ್ಲ ತೆಗ್ದಾಕ್ಬಿಟ್ಟು ನಾವು ಅವತ್ತೇ ಮರ್ತು ಬಿಟ್ಟಿದ್ವಿ. ನಾವು ಅವ್ರ ಸುದ್ದಿಗೆ ಹೋಗಲ್ಲ. ಅವರು ಅಷ್ಟೇ ಆ ಥರ ಏನು ಬರ್ತಾ ಇಲ್ಲ. ನೋಡೋಣ, ಬಂದರೆ ನೋಡ್ಕೊಳ್ಳೋದು. ಅದಕ್ಕೇನಂತೆ, ಯಾರಾದರೂ ಅಣ್ಣ ತಮ್ಮದಿರು ಬದುಕಿದ್ರೆ ಖುಷಿ ಪಡಬೇಕು. ಇವ್ರು ಏನು ಜನಗಳು ಏನೋ ತುಂಬ ಹೊಟ್ಟೆವ್ರಿ. ಅವ್ರ ಪಾಡು ಅವ್ರಿಗೆ, ನಮ್ಮ ಪಾಡು ನಮಗೆ. ನಾವು ಏನಕ್ಕೆ ನಾವು ತಲೆಗೆಡ್ಸ್ಕೋಬೇಕು? ಆದ್ರೂ ಏನೇ ಹೇಳಿ, ಈಗ ಒಂದು ಊರು ಒಂದು ಕೇರಿ ಆದಮೇಲೆ ಹೆಂಗೆ ಒಗ್ಗಟ್ಟಿರ್ಬೇಕು, ಹಂಗೆ ಅಣ್ಣ ತಮ್ಮದಿರು ಅಂದ್ರೂ ಒಗ್ಗಟ್ಟಾಗಿರ್ಬೇಕಾರಪ್ಪ. ಕರ್ಬ್ಲು ಬಿಡು ಅಂತ ಜನ ಹಾಕದವನು, ಅವ್ನು ಹುಟ್ಟು ಕರ್ಬ್ಲಾಕದವನು.
ಅವ್ರ ಅಪ್ಪನವಂಗಿಯ ಬದುಕೊಂಡ್ರೆ ಸೌರ್ಸ್ತಿದ್ದಿಲ್ಲ ಭಾರಿ ಕರ್ಬಳು. ಏನು ಯಾರು ದನಪನ ತಗೊಂಡ್ರೆ ಏನೋ ಹೊಲಗಿಲ್ಲ ತಗೊಂಡ್ರೆ ಏನಾರು ಒಂದು ಸೈಕಲ್ ಗೀಕಲ್ ತಗೊಂಡ್ರು ಏನು ಒಂಥರ ಮಕ್ವ ಹಿಂಗೆ ಕಿಂಗರ್ಸ್ಕೊಂಡು ನೋಡೋನು. ನಾನು ಟ್ಯಾಕ್ಟ್ರ್ ತಗೊಂಡಿರೋದಕ್ಕೆ ಅವನು ಅಯ್ಯೋ ಇವನು ಉತ್ತಂಗಾಯ್ತಾ, ಇವ್ನು ಸಂಪಾದನೆ ಮಾಡ್ದಂಗಾಯ್ತಾ ಅಂತ ಅವ್ರಪ್ಪ ಅವ್ರು ಕೂಡ ಉಪ್ಸ್ಕೊಂಡಿದ್ದಂತೆ. ನೋಡಪ್ಪ ಅವ್ರ ಅಪ್ಪನ ನಾನೇನಪ್ಪ ಮಾಡಿದ್ದೆ? ಹಾಂ ಅವನಿಗೆ ಕರ್ಬ್ಲಕ್ಕಂತಕೋ ಕಂಡವ್ರು ಕಂಡ್ರೆ ಸೌರ್ ಸಿಗ್ಲಕ್ಕಂತವನು. ಏನಾದರೂ ಮಾಡ್ಕೊಳ್ಳಿ ಅಣ್ಣ. ನಾವು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಮನೆ ಕಡೆ ಬರಲೇ ಇಲ್ವಲ್ಲಣ್ಣ? ನಮ್ಮಪ್ಪ ಕೇಳ್ತಿದ್ರು ವೆಂಕಟೇಶನ ನೋಡಿ ತುಂಬ ದಿನ ಆಯಿತು ಅಂತ. ನೆನ್ನೆ ಸಿಕ್ಕಿತ್ತು ಕಣಪ್ಪ, ಮಾತಾಡಿಸ್ದೆ. 2 ಎಕರೆಗೆ ಶುಂಠಿ ಹಾಕ್ತಿದ್ದೆ ಅಂತ ಹೇಳ್ತು. ಆಗ ಸಿಕ್ಕಿದ್ದಲ್ಲ ಮಾತಾಡ್ಸ್ತಕ್ಕಂತಕೋ, ಯಾವಾಗವಾಗ ಸಿಗ್ತಾ ಇರ್ತದೆ. ನಾನು ಏನು ಮಾತಾಡ್ಸಿ? ಅಯ್ಯೋ ನಾನು ಹಂಗೆಲ್ಲ ಅತ್ತಾಗಿದ್ದಾಗ ಅವ್ರವರು ಇನ್ನೊಬ್ರು ವಿಚಾರ ಗಂಡಿಸ್ಕೊಳ್ಳಿ ಬೇಕಲ್ಲಕಣಪ್ಪ. ಅಲ್ಲಿ ಇಲ್ಲಿ ಕೂತ್ಕೊಳ್ಳೋದು ಗಿತ್ಕೊಳ್ಳೋದು ಹಂಗಿಲ್ಲ. ಏನಾರು ಇದ್ದರೆ ಊರೊಳಗೆ ತಿರುಗಾಡ್ತೀನಿ, ಎಲ್ಲರೂ ಅಂತ ಕೂತ್ಕೊತೀನಿ, ಟೀ ಪೈ ಕುಡ್ಕೊತೀನಿ, ಕಾಡ್ದು ನನ್ನ ಬಂದು ನೋಡಿರ್ತೀನಿ. ನನಗೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಬೇರೆಯವ್ರ ವಿಚಾರ ಎಲ್ಲ ಮಾತಾಡಿಕ್ಕೆ ನನಗೆ ಇಷ್ಟ ಆಗಿಲ್ಲಕನಪ್ಪ. ನನಗೆ ಅವೆಲ್ಲ ಇಷ್ಟ ಆಗಿಲ್ಲ. ನನಗೆ ಯಾವತ್ತು ನಿಮ್ಮ ಹೊಲ್ದ ಗಲಾಟೆ ಆಯಿತು, ಅವನು ಅಡ್ಮಾಕಂತ ತಿರುಗಾಡ್ತಾನೆ, ನಾನು ಮಾತಾಡ್ಸಿಲ್ಲ. ಯಾಕೆ ನಾನು ಅಂತ ಇಟ್ಕೋಬೇಕು ಬಟ್ಕೋಬೇಕು? ನನಗೇನು ಜಗಳ ಆಗಿರೋದು ನಿಮ್ಮಿಬ್ಬರಿಗೆ, ನೀವು ಅಣ್ಣ ತಮ್ಮದಿರು. ಇವತ್ತು ಹೊಡೆದಾಡ್ಕೊತೀರಿ, ನಾಳೆ ಗುಂದಾಯ್ತೀರಿ. ನನ್ನ ಮೇಲೆ ಏನಪ್ಪ ದ್ವೇಷ? ಆಯಿತು ಒತ್ತರತ್ಕಾರ ಕೇಳೋನು, ಅಣ್ಣ ಬಣ್ಣಲಿ ಹಿಂಗೆ ಮಾಡೋದಲ್ಲ ಅದಕ್ಕೆ ಕನ್ನಡ ಹಿಂಗೆ ಆಯಿತು, ಹಿಂಗೆ ಅಂದ್ಬಿಟ್ಟೆ ಬೇಜಾರು ಮಾಡ್ಕೊಬೇಡಿ ಅಂತ ನಾನು ಹೇಳ್ಬೇಕಾಯ್ತಲ್ಲ. ಅವನು ನಾನು ಹೋಗ್ಬೇಕಾಯ್ತು, ತಪ್ಪಾಯಿತು ಅಂತ ನಾನು ಅಲ್ಲೇ ಹೇಳಿದ್ನ. ತೆವರು ಊತ್ಬಿಟ್ಟಿದ್ದೀನಿ, ನಾನು ಕೊಡ್ತೀನಿ ಅಂತ ಹೇಳಿದೆ, ನಾನು ತಪ್ಪಿಲ್ಲ. ಈಗ ಅವ್ನು ಒತ್ತರತ್ಕಾರ ಬಂದು ಕೇಳೋನು, ಅಣ್ಣ ಬೇಜಾರು ಮಾಡ್ಕೊಬೇಕಣ್ಣ, ಅವ್ರು ಹಂಗಂದ್ರು ಹಿಂಗಂದ್ರು, ಅವ್ರ ಮೇಲೆ ಪಾಪ ನಿನ್ನ ಮೇಲೆ ಹಾಕ್ಬಿಟ್ಟೆ ಅಂತಂದ್ರೆ ಹೇಳೋನು. ಆಡುಮಕ್ಕ ಹಾಕಂತಿರ್ತಾನೆ, ಆಡುಮಕ್ಕವ ನಡಿ ಮಗ, ನಾನು ಅವಕ್ಕೆಲ್ಲ ಕೇರ್ ಮಾಡಿಲ್ಲ. ನಾನು ಅದಕ್ಕೆ ಮಾತಾಡ್ಸಿಕ್ಕೆ ಹೋಗಿಲ್ಲ. ಆಮೇಲೆ ಅಲ್ಲೂ ಹೋಟ್ಲತ್ತು ಟೀ ಪೈ ಕುಡಿ ಅಂತ ಕೂತಿರ್ತಾನೆ ಅಲ್ಲಿ ಇಲ್ಲಿ. ನಾನು ಅಂತ ಅವ್ನು ಇರೋತಕ್ಕ ನಂಗೆ ಒಯ್ಕೆ ಇಲ್ಲ. ನನ್ನ ಪಡೆ ನಾನು ಕಡ್ದು ಬಂದ್ಬಿಡಿದೆ ನಾನು. ಅಯ್ಯೋ ಅಣ್ಣ ಅದು ಸರಿ, ಅದು ನಾನು ಅಷ್ಟೇನಣ್ಣ. ಎಲ್ಲರೂ ಕಂಡ್ರು ನಾನು ಸುಮ್ಮನೆ ಪಾಡು ನಾವು ಇದ್ಬಿಡ್ಬೇಕು ಅಣ್ಣ. ಇವಾಗ ಒಂದು ಕೊಚ್ಚೆ ಇದೆ ಅಂದ್ರೆ ಎಲ್ಲ ಕೂಡ ನಮ್ಮೋಕೆ ತಾನೆ ಯಾರೋದು. ಅದರಿಂದ ನಾವು ಅಷ್ಟೇನ, ನಿಮ್ಗೆ ಗೊತ್ತಿರೋ ಥರ ನಾವು ನಮ್ಮ ಕೆಲಸ ಎಷ್ಟು ನಾವೆಷ್ಟು ಅಷ್ಟೇ. ಅಯ್ಯೋ ಅದು ಸರಿ ಸುಂದರಪ್ಪ, ಏನೇ ಆದರೂ ಒಂದು ಸ್ವಲ್ಪ ದೂರ ದೂರ ಇದ್ರೇ ಚಂದ. ಏನಂತೆ ಅವನಿಂದೇನು ನಿಮಗೆ, ಅವನಿಂದೇನು ಪಾಯ್ದು ನಿಮಗೆ ಏನಿಲ್ಲ, ಇಟ್ಕೋ ಬಟ್ಕೋ ಅಂತವೇನು ನಿಮ್ಮ ಬಂಗಾಯ್ತು. ನಿಮ್ಗೇನು 3 ಕಾಸು ಸಂಬತ್ತೆ ಮಾಡ್ತೀರಿ, ನಿಮ್ಮ ದುಡ್ಡು ನೀವು ತಿನ್ಕೊಂಡು ಆರಾಮಾಗಿರಿ. ಅವ್ನು ಬಿಟ್ಟಕ್ಕೆ ಅವನ್ನ ಅವ್ನು ಸರಿ ಇಲ್ಲಕತ್ತವನು, ಅಣಿಸ್ಕೊಬಿಡಿ ಅವನ್ನ. ಅಣ್ಣ ಬನ್ನಿ, ಬಂದರೆ ಮನೆದಿಕ್ಕ ಬನ್ನಿ, ಟೀ ಕಾಫಿ ಏನಾದ್ರು ಕುಡ್ಕೊ ಬರ್ಬೋದಾಗಿತ್ತಲ್ಲ. ನಡೀರಿ ಹೋಗೋಣ ಇವಾಗ. ಬನ್ನಿ ಅಣ್ಣ, ಮನೇಲೇ ಇರ್ತೀವೋ, ಸಂಡೇ ಅಲ್ವಾ? ಹಾಂ ಬರ್ತೀನಿರಪ್ಪ, ನಮ್ಮ ಮನೆಗೆ ನಾನು ಬರ್ದೇನೆ ಇದ್ದಾನ. ನೀವೇನು ಕರಿಬೇಕಾ? ನನಗೆ ಟೈಮ್ ಸಿಗಿಕ್ಕಿಲ್ಲ ಆ ಕಡೆಗೆ ಬರೀಕೆ. ನಾವು ತಿನ್ನೋ ಉಣ್ಣ ಮನೆಗೆ ನಾವು ಬರ್ದಂಗೆ ಇರಕ್ಕಾಗದ? ಬರ್ತೀನಿ. ಒಂದು ಸ್ವಲ್ಪ ಟೀನಾದರೂ ಕುಡಿಬೋದಾಗಿತ್ತು ನೀವು. ಆಯಿತು ಬಿಡ್ರಪ್ಪ, ಬರ್ತೀನಿ, ಬಂದು ಊಟನೇ ಮಾಡ್ತೀನಿ ಬಿಡು. ಬರ್ತೀನಿ. ಅಲ್ಲಿ ಟ್ಯಾಕ್ಟ್ರ್ ಹೊಡಿತಾವನಿ, ಜವರಣ ಮಲ್ತವು, ಇಂಜಿನ್ ಯಾಕೋ ಹೀಟಾದಂಗೆ ಬಿಡ್ತು. ತಾಡಿಲಿ ಒಂದು ಕೂಲಲ್ಲಿ ಮುಟ್ಟೋಂಗೆ ಆಪ ಮಾಡ್ಬಿಟ್ಟು ನಿಮ್ಗೆ ನೋಡ್ದಲ್ಲ, ಮಾತಾಡ್ಸ್ಕೊಂಡು ಹೋಗೋ ಹಂಗೆ ಅಂತ ಬಂದೆ. ಬರ್ತೀನಿ. ಹಾಂ ಅಣ್ಣ ಆಯಿತು. ಏನಾದ್ರು ಇದ್ದರೆ ಹೇಳಿ ಅಣ್ಣ, ಸರಿನಾ? ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಏನಾದ್ರು ಇದ್ದರೆ ನಮ್ಮ ಹತ್ರ ಹೇಳ್ಕೊಳ್ಳಿ ನೀವು. ಆಯ್ತು ಇಷ್ಟು ಹೇಳಿದ್ರಲ್ಲ, ನಂಗೆ ಸಂತೋಷ ಆಯ್ತು ಕಂಡ್ಬಿಡ್ರಪ್ಪ. ಆಯ್ತು ಹೆಂಗ ಒಟ್ಟಲ್ಲಿ ಅಟಾಚಾರವಾಗಿ ಶುಂಠಿ ಬೆಳೆದ್ರಲ್ಲ, ತಾಯಿ ಭೂಮಿ ತಾಯಿ ಮೋಸ ಮಾಡ್ದಂಗೆ ಹೆಂಗೋ ಅದಕ್ಕೆ ಚೆನ್ನಾಗಿ ಅದಕ್ಕೆ ಶುಂಠಿ ಫಸಲು ಬಂದ್ಬಿಟ್ರೆ ನನಗೆ ಸಂತೋಷ. ರೇಟ್ ದಂಗರಲ್ಲಿ ಅಚ್ಚುಕಟ್ಟಾಗಿ ಬೆಳೆದ್ಬಿಟ್ರೆ ಸಾಕು. ಕಲರ್ ಎದುರುಗಡೆ ಎಡ್ ಬೀಳ್ದಂಗೆ ಚೆನ್ನಾಗಿ ಬಂದ್ಬಿಟ್ರೆ ಸಾಕರಪ್ಪ. ನಿಮ್ಗಿನ್ನ ನಾನೇ ಸಂತೋಷ ಪಡೋದು. ಅಣ್ಣ ನಾವು ಅದೇ ಪ್ರಯತ್ನದಲ್ಲಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ನಿಜವಾಗ್ಲೂ ಇಷ್ಟು ಒಳ್ಳೇದು ಬಯಸ್ತಿರಲ್ಲ ನೀವು, ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಗುತ್ತಣ್ಣ. ಮಗ ಇರೋ ಗಂಟೆ ಅಚ್ಚುಕಟ್ಟಾಗಿ ತಿನ್ಕೊಂಡು ಉಣ್ಕೊಂಡು ನೆಮ್ಮದಿಯಾಗಿ ಅಕ್ಕಪಕ್ಕದ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಸಾಯ್ಬೇಕು. ಏನು ಸಾಯ್ಬೇಕು ಒತ್ಕೋಬೋದವ? ಯಾರು ಕಟ್ಕೊಂಡು ನಮಗೇನು, ಯಾರು ದ್ವೇಷ ಮಾಡಿ ಏನಾಗಬೇಕು? ನಮ್ಮನ್ನು ನಾವು ಉಟ್ಸ್ಕೊಂಡು ಉಣ್ಬೇಕು. ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡೆದು ನಾವು ಕಿತ್ಕೊಂಡು ಏನಪ್ಪ? ಭಗವಂತ ಮೇಲೆ ನೋಡ್ತಾ ಇರ್ತಾನೆ. ಇವತ್ತು ನಾನು ನಿನಗೆ ಕೆಟ್ಟದ್ದು ಮಾಡಿದ್ರೆ ನಾಳೆಗೆ ಭಗವಂತ ನಮಗೆ ಅಡ್ರೆಸ್ ಕೆಟ್ಟದ್ದು ಮಾಡ್ತಾನೆ. ನಾನಂತೂ ಹೇಳ್ತೀನಿ, ಕೇಳ್ಕೊಬಿಡು. ಯಾರು ಇನ್ನೊಬ್ಬರು ಸುದ್ದಿ ನಾನು ಒಯ್ಕೂ ಇಲ್ಲ, ಅವ್ರ ಸುದ್ದಿ ನಾನು ಮಾತಾಡೋಕ್ಕಿಲ್ಲ, ಯಾರು ಹೊಟ್ಟೆ ಮೇಲೆ ಹೊಡಿಕಿಲ್ಲ. ನನಗೆ ಯಾಕೆ ಬೇಕು? ನಮ್ಮನ್ನು ನಾವು ಉಡ್ಸ್ಕೊಳ್ಳೋದು, ನಾವು ಕಷ್ಟಪಟ್ಟು ದುಡಿಯೋದು. ಇನ್ನೊಬ್ರಿಗೆ ಮೋಸ ಮಾಡಿ ನಮ್ಗೆ ಏನು ಬರಬೇಕಪ್ಪ? ಸರಿ ಬರ್ತೀನಿ. ಹೋಗಿ ಅದೇನು ಭಂಗ ಮಾಡೋಗಿ. ಹಾಂ ಸರಿ ಅಣ್ಣ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.